ಐಪಿಎಲ್ 2025 ಅಲ್ಲಿ ಮತ್ತೊಂದು ಮೆಗಾ ಬ್ಲಾಕ್ ಬಾಸ್ಟರ್ ಮ್ಯಾಚ್ ಮುಂಬೈ ವರ್ಸಸ್ ಆರ್ಸಿಬಿ. ಈ ಮ್ಯಾಚ್ ಅಲ್ಲಿ ಶೋರ್ಲಿ 100% ಪ್ಲೇಯಿಂಗ್ 11 ತುಂಬಾನೇ ಚೇಂಜಸ್ ಆಗಲಿದೆ. ಸೊ ಮುಂಬೈ ಇಂಡಿಯನ್ಸ್ ಅಲ್ಲಿ ಪೊಲಾರ್ಡ್ಗೆ ಪರ್ಫೆಕ್ಟ್ ಆಗಿ ರೀಪ್ಲೇಸ್ಮೆಂಟ್ ಪ್ಲೇಯರ್ ನಾಳೆಯ ಮ್ಯಾಚ್ ಅಲ್ಲಿ ಎಂಟ್ರಿ ಕೊಡಲಿದ್ದಾರೆ ಮತ್ತು ಓಪನಿಂಗ್ ಅಲ್ಲಿ ಡಿಫರೆಂಟ್ ಪ್ಲೇಯರ್ ಮತ್ತು ನಂಬರ್ 3 ಅಲ್ಲಿ ಡಿಫರೆಂಟ್ ಪ್ಲೇಯರ್, ಅದೇ ರೀತಿಯಾಗಿ ನಂಬರ್ 4 ಅಲ್ಲಿ ಡಿಫರೆಂಟ್ ಪ್ಲೇಯರ್ ನ ಆಡಿಸೋದು ಪಕ್ಕ. ಮತ್ತು ಆರ್ಸಿಬಿ ಬಗ್ಗೆ ಹೇಳಬೇಕಾದ್ರೆ ಆರ್ಸಿಬಿಯ ಪ್ಲೇಯಿಂಗ್ 11 ಕೇವಲ ಒಂದೇ ಒಂದು ಚೇಂಜ್ ಆಗುತ್ತೆ ಮತ್ತು ಆರ್ಸಿಬಿಗೆ ವೆರಿ ಇಂಪಾರ್ಟೆಂಟ್ ನಾಳೆಯ ಮ್ಯಾಚ್ ಅಲ್ಲಿ ಆರ್ಸಿಬಿಗೆ ಥ್ರೆಟ್ ಮಾಡುವಂತಹ 2 ಬಿಗ್ ಪ್ಲೇಯರ್ಸ್ ಇದ್ದಾರೆ. ಆರ್ಸಿಬಿ ಈ ಬೌಲರ್ಗೆ ಸ್ವಲ್ಪ ನೋಡಿಕೊಂಡು ಆಡಿದ್ರೆ ನಾಳೆಯ ಮ್ಯಾಚ್ ಅಲ್ಲಿ ಆರ್ಸಿಬಿಗೆ 3ನೇ ಗೆಲುವು ಪಕ್ಕ. ಇಲ್ಲ ಗುರು, ನಾವು ಈ ಬೌಲರ್ಗೆ ರಿಸ್ಕ್ ಮಾಡ್ತೀವಂದ್ರೆ ಆರ್ಸಿಬಿಯ ಟಾಪ್ ಆರ್ಡರ್ ಫ್ಲಾಪ್ ಆಗೋದು ಗ್ಯಾರಂಟಿ. ಸೊ ಹಾಗಾದ್ರೆ ಯಾರು ಆ ಬೌಲರ್ ಮತ್ತು ಪೊಲಾರ್ಡ್ಗೆ ರೀಪ್ಲೇಸ್ಮೆಂಟ್ ಮಾಡುವಂತಹ ಪ್ಲೇಯರ್ ಆದ್ರೂ ಯಾರು ಮತ್ತು ಯಾವೆಲ್ಲ ಚೇಂಜಸ್ ಆಗಲಿದ್ದಾವೆ, ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ. ಸೊ 10K ಲೈಕ್ಸ್ ನ ಕಂಪ್ಲೀಟ್ ಮಾಡಿ ಆಗುತ್ತಾ? ಸೊ ಅದೇ ರೀತಿಯಾಗಿ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಏನಪ್ಪಾ ಅಂದ್ರೆ ಅದಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್. ಸೊ ನಾಳೆ ಮ್ಯಾಚ್ ಮುಂಬೈ ವರ್ಸಸ್ ಆರ್ಸಿಬಿ. ಈ ಒಂದು ಮ್ಯಾಚ್ ಗಿಂತ ಮುಂಚೆ ಲೈವ್ ಬರ್ತಿದ್ದೇನೆ. ಸೊ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಲೈವ್ ಗೆ ಜಾಯ್ನ್ ಆಗಿ ಲೈವ್ ಅಲ್ಲಿ ಮಾತಾಡೋಣ. ಸೊ ಯಾರೆಲ್ಲ ಆ ಒಂದು ಲೈವ್ ಗೆ ಜಾಯ್ನ್ ಆಗ್ತೀರಾ ಪ್ರತಿಯೊಬ್ರು ಕಾಮೆಂಟ್ ಮಾಡಿ ನೋಡಮ್ಮ ಯಾರೆಲ್ಲ ಜಾಯ್ನ್ ಆಗ್ತೀರಾ ಅಂತೇಳಿ. ಸೊ ಸ್ಟ್ರೈಟ್ ಅವೇ ನಾಳೆ ಮ್ಯಾಚ್ ಅಲ್ಲಿ ಯಾವೆಲ್ಲ ಚೇಂಜಸ್ ಆಗಲಿದ್ದಾವೆ ಅಂದ್ರೆ, ಸೊ ಮುಂಬೈ ಇಂಡಿಯನ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟಾರ್ ಓಪನರ್ ರೋಹಿತ್ ಶರ್ಮಾ ಅವರು ಆಲ್ ಸೆಟ್ ಮಿಸ್ ಮಾಡಲಿದ್ದಾರೆ. ಅಲ್ಲಿ ಕೋಚ್ ಆಲ್ರೆಡಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಸೊ ರೋಹಿತ್ ಶರ್ಮಾ ಅವರು ಮಿಸ್ ಮಾಡಲಿದ್ದಾರೆ ಅಂತೇಳಿ. ಸೊ ಅವರ ಪ್ಲೇಸ್ ಗೆ ನನ್ನ ವಿನ ಪ್ರಕಾರ ಇನ್ನೊಂದೇನಪ್ಪ ಅಂದ್ರೆ ಮುಂಬೈಯಲ್ಲಿ ವಿಲ್ ಜಾಕ್ಸ್ ಔಟ್ ಆಗುವಂತಹ ಚಾನ್ಸ್ ಜಾಸ್ತಿ ಇದೆ. ಮುಂಬೈಗೆ ಆಸ್ ಎ ಓಪನರ್ ಆಗಿ ರಿಕಲ್ಟನ್ ಮತ್ತು ನಮ್ಮಂದಿರ್ ಓಪನಿಂಗ್ ಮಾಡಬಹುದು, ಅಥವಾ ಸೂರ್ಯಕುಮಾರ್ ಯಾದವ್ ಓಪನಿಂಗ್ ಮಾಡಬಹುದು, ಅಥವಾ ತಿಲಕ್ ವರ್ಮಾ ಸಹ ಓಪನಿಂಗ್ ಮಾಡಬಹುದು. ಸೊ ಇಲ್ಲಿ ನಮ್ಮಂದಿರ್ ಓಪನಿಂಗ್ ಮಾಡಿದ್ರೆ ನಂಬರ್ 3 ಅಲ್ಲಿ ತಿಲಕ್ ವರ್ಮಾ ಬರಬಹುದು, ನಂಬರ್ 4 ಅಲ್ಲಿ ಸೂರ್ಯಕುಮಾರ್ ಯಾದವ್ ಬರಬಹುದು. ಇಫ್ ಸಪೋಸ್ ಇಲ್ಲಪ್ಪ ಸೂರ್ಯಕುಮಾರ್ ಯಾದವ್ ಓಪನಿಂಗ್ ಮಾಡಿದ್ರೆ ಅಲ್ಲಿ ನಮ್ಮಂದಿರ ನಂಬರ್ 3 ಬರಬಹುದು ಮತ್ತು ನಂಬರ್ 4 ಅಲ್ಲಿ ತಿಲಕ್ ವರ್ಮಾ ಬರುವಂತಹ ಚಾನ್ಸ್ ಇರುತ್ತೆ. ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ನಾಳೆ ಮ್ಯಾಚ್ ಅಗೇನ್ಸ್ಟ್ ಆರ್ಸಿಬಿ ವಿರುದ್ಧ ಯಾವ ರೀತಿ ಪ್ಲೇಯಿಂಗ್ 11 ಇರುತ್ತೆ ಅಂದ್ರೆ, ಓಪನಿಂಗ್ ಅಲ್ಲಿ ರಿಕಲ್ಟನ್ ಮತ್ತು ಇವರ ಪರ ಓಪನಿಂಗ್ ಮಾಡ್ತಾರೆ ನಮ್ಮಂದಿರು. ಸೊ ಯಾಕೆಂದ್ರೆ ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಮೇಂಟೈನ್ ಮಾಡಬಹುದು. ನೆಕ್ಸ್ಟ್ ನಂಬರ್ 3 ಅಲ್ಲಿ ತಿಲಕ್ ವರ್ಮಾ, ನಂಬರ್ 4 ಅಲ್ಲಿ ಸೂರ್ಯಕುಮಾರ್ ಯಾದವ್, ನಂಬರ್ 5 ಅಲ್ಲಿ ಹಾರ್ದಿಕ್ ಪಾಂಡ್ಯ, ನಂಬರ್ 6 ಅಲ್ಲಿ ಪೊಲಾರ್ಡ್ಗೆ ರೀಪ್ಲೇಸ್ಮೆಂಟ್ ಮಾಡುವಂತಹ ಪ್ಲೇಯರ್ ಯಾರು ಗೊತ್ತಾ? ಬೆವಾನ್ ಜಾಕೋಬ್ ಅವರು, ನ್ಯೂಜಿಲೆಂಡ್ ಪ್ಲೇಯರ್. ಸೊ ಮಿಡ್ಲ್ ಆರ್ಡರ್ ಬ್ಯಾಟರ್. ಸೊ ನಾಳೆ ಮ್ಯಾಚ್ ಅಲ್ಲಿ ಶೋರ್ಲಿ ಮುಂಬೈ ಇಂಡಿಯನ್ಸ್ ಪರ ಡೆಬ್ಯೂ ಮಾಡೋದು ಗ್ಯಾರಂಟಿ. ಪವರ್ ಹಿಟ್ಟಿಂಗ್ ಮಾಡ್ತಾರೆ. ಸೊ ನಾಳೆ ಮ್ಯಾಚ್ ಅಲ್ಲಿ ಅಗೇನ್ಸ್ಟ್ ಆರ್ಸಿಬಿ ವಿರುದ್ಧ ಯಾವ ರೀತಿ ಪವರ್ ಹಿಟ್ಟಿಂಗ್ ಮಾಡ್ತಿದ್ರೆ ವೈಟ್ ಮಾಡೋಣ. ನೆಕ್ಸ್ಟ್ ನಂಬರ್ 7 ಅಲ್ಲಿ ಸ್ಯಾಂಟ್ನರ್, ನಂಬರ್ 8 ಅಲ್ಲಿ ದೀಪಕ್ ಚಹರ್, ನಂಬರ್ 9 ಅಲ್ಲಿ ಅಶ್ವಿನಿ ಕುಮಾರ್, ನಂಬರ್ 10 ಅಲ್ಲಿ ವಿಘ್ನೇಶ್ ಪುತ್ತೂರು, ನಂಬರ್ 11 ಅಲ್ಲಿ ಟ್ರೆಂಟ್ ಬೋಲ್ಟ್. ಇದು ನನ್ನ ಪ್ರಕಾರ ನಾಳೆ ಮ್ಯಾಚ್ ಅಗೇನ್ಸ್ಟ್ ಆರ್ಸಿಬಿ ವಿರುದ್ಧ ಮುಂಬೈ ಇಂಡಿಯನ್ಸ್ ಅವರ ಪ್ಲೇಯಿಂಗ್ 11. ನೆಕ್ಸ್ಟ್ ಆರ್ಸಿಬಿಯ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ, ಸೊ ಅದಕ್ಕಿಂತ ಮುಂಚೆ ಆರ್ಸಿಬಿ ಟೀಮ್ ಬ್ಯಾಟಿಂಗ್ ಅಲ್ಲಿ ಎಲ್ಲಾ ಪ್ಲೇಯರ್ಸ್ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಫಸ್ಟ್ 2 ಮ್ಯಾಚ್ ಅಲ್ಲಿ ವಿರಾಟ್, ಪಿಲ್ಸಾಲ್ಟ್ ಮತ್ತು ಪಡಿಕಲ್ ಮತ್ತು ಪಾಟಿದಾರ್ ಫ್ಯಾಬುಲಸ್ ಆಗಿ ಬ್ಯಾಟಿಂಗ್ ಮಾಡಿದ್ರೆ, ಲಾಸ್ಟ್ ಮ್ಯಾಚ್ ಅಲ್ಲಿ ಅಗೇನ್ಸ್ಟ್ ಜಿಟಿ ವಿರುದ್ಧ ಲಿಯಮ್ ಲಿವಿಂಗ್ಸ್ಟನ್ ಮತ್ತು ಜಿತೇಶ್ ಶರ್ಮಾ, ಅದೇ ರೀತಿಯಾಗಿ ಟೀಮ್ ಡೇವಿಡ್ ಫ್ಯಾಬುಲಸ್ ಆಗಿ ಬ್ಯಾಟಿಂಗ್ ಮಾಡಿದರೆ. ಸೊ ಆಲ್ಮೋಸ್ಟ್ ಆರ್ಸಿಬಿ ಎಲ್ಲಾ ಪ್ಲೇಯರ್ಸ್ ಗೆ ಬ್ಯಾಟಿಂಗ್ ಸಿಕ್ಕಿದೆ, ಬ್ಯಾಟಿಂಗ್ ಅಲ್ಲಿ ಫಾರ್ಮ್ ಅಲ್ಲಿ ಇದ್ದಾರೆ. ಇದು ಮಾತ್ರ ಬಿಫೋರ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಗಿಂತ ಮುಂಚೆ ಆರ್ಸಿಬಿಗೆ ಒಂದು ಬಿಗ್ ಬೂಸ್ಟ್ ಇದ್ದಂಗೆ. ಸೊ ನೋಡಬೇಕು ನಾಳೆ ಮ್ಯಾಚ್ ಅಲ್ಲಿ ಯಾವ ರೀತಿ ಫೈರ್ ಪವರ್ ಬ್ಯಾಟಿಂಗ್ ಮಾಡ್ತಾರೆ. ಸೊ ನನ್ನ ವಿನ ಪ್ರಕಾರ ಆರ್ಸಿಬಿಯ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಅಂದ್ರೆ, ಎಕ್ಸಾಕ್ಟ್ಲಿ ಸೇಮ್ ಪ್ಲೇಯಿಂಗ್ 11 ಇರುತ್ತೆ. ಯಾವ ರೀತಿ ಜಿಟಿ ವಿರುದ್ಧ ಆಡಿದ್ರು ಅದೇ ಒಂದು ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. ಆದ್ರೆ ಅಲ್ಲಿ ರಸಿಕ್ದಾರ್ ಸಲಾಂ ಅವರ ಪ್ಲೇಸ್ಗೆ ಸುಯೇಶ್ ಶರ್ಮಾ ಅವರು ಎಂಟ್ರಿ ಕೊಡ್ತಾರೆ. ಇದು ಬಿಟ್ರೆ ಬೇರೆ ಯಾವುದೇ ರೀತಿಯಾದ ಚೇಂಜಸ್ ಆಗಲ್ಲ.
ಸೊ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾಳೆ ಮ್ಯಾಚ್ ಅಲ್ಲಿ ಏನೆಲ್ಲ ಆಗುತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ವಿಡಿಯೋ ಲೈಕ್ ಮಾಡಿಲ್ಲ, ಸೊ ಬೇಗ ಬೇಗ ಲೈಕ್ ಮಾಡಿ ಗುರು. ಸೊ ನಾಳೆ ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಅಲ್ಲಿ 2 ಟ್ರಂಪ್ ಪ್ಲೇಯರ್ ಇದ್ದಾರೆ. ಯಾರಪ್ಪ ಅಂದ್ರೆ ತಿಲಕ್ ವರ್ಮಾ ಮತ್ತು ಸ್ಯಾಂಟ್ನರ್. ಸೊ ತಿಲಕ್ ವರ್ಮಾ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಿದ್ರು. ಶೋರ್ಲಿ ಒಂದು ಮಾಸ್ ಕಮ್ ಬ್ಯಾಕ್ ಮಾಡೋದು ಗ್ಯಾರಂಟಿ. ಸೊ RCB ಈ ಪ್ಲೇಯರ್ ಮೇಲೆ ಸ್ವಲ್ಪ ಟ್ಯಾಕ್ಟಿಕ್ ಮಾಡೇಬೇಕಾಗುತ್ತೆ. ಯಾಕೆಂದ್ರೆ ಪ್ಲೇಯರ್ ತರ ಬರೋಬ್ಬರಿ ಕ್ಯಾಲಿ ಬರಿದ್ದಾರೆ. ಬಟ್ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ಅವರಿಗೆ ಡಿಸಪಾಯಿಂಟ್ಮೆಂಟ್ ಮಾಡೋ ತರ ಮಾಡಿದರೆ ಶೋರ್ಲಿ ನಾಳೆ ಮ್ಯಾಚ್ ಅಲ್ಲಿ ಒಂದು ಫೈರ್ ಪವರ್ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ. ಸೊ ಇನ್ನೊಂದೇನಪ್ಪ ಅಂದ್ರೆ ಮಿಚೆಲ್ ಸ್ಯಾಂಟನರ್ ಅವರ ಬಗ್ಗೆ ಹೇಳಬೇಕು. RCB ಅಲ್ಲಿ ಆಲ್ಮೋಸ್ಟ್ ಟಾಪ್ ಆರ್ಡರ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ದಾರೆ. ಅಲ್ಲಿ ಮಿಚೆಲ್ ಸ್ಯಾಂಟನರ್ ಲೆಫ್ಟ್ ಆರ್ಮ್ ಆರ್ಥರಾಕ್ಸ್ ಬಾಲರ್. ಸೊ ಆ ಒಂದು ರೀಸನ್ ಮೇಲೆ ಸೊ ಒಂದು ಥ್ರೆಟ್ ಮಾತ್ರ ಇದ್ದೇ ಇರುತ್ತೆ. ಸೊ RCB ಸ್ವಲ್ಪ ಇವರಿಗೆ ನೋಡಿಕೊಂಡು ಆಡ್ಬೇಕು. ನೋಡಿಕೊಂಡು ಆಡಿದ್ರೆ ಶೋರ್ಲಿ ನಾಳೆ ಮ್ಯಾಚ್ ಅಲ್ಲಿ RCB ವಿನ್ ಮಾತ್ರ ಪಕ್ಕಾ ಗುರು. ಸೊ ನೋಡ್ಬೇಕು RCB ಬ್ಯಾಟರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಗೇನೆಸ್ಟ್ ಮಿಚೆಲ್ ಸ್ಯಾಂಟನರ್ ವಿರುದ್ಧ ಅಂತೇಳಿ. ನಾಳೆಯ ಮ್ಯಾಚ್ ಅಲ್ಲಿ ಒಂದು ಬಿಗ್ ಬ್ಯಾಟ್ಲ್ ಇರುತ್ತೆ ಪವರ್ ಪ್ಲೇಲಿ. ಯಾವ್ದಪ್ಪ ಅಂದ್ರೆ ಅದು ವಿರಾಟ್ ಕೊಹ್ಲಿ ವರ್ಸಸ್ ಟ್ರೆಂಟ್ ಬೋಲ್ಟ್. ವಿರಾಟ್ ಕೊಹ್ಲಿ ಅವರು ಲೆಫ್ಟ್ ಆರ್ಮ್ ಫಾಸ್ಟ್ ಗೆ ಸ್ಟ್ರಗಲ್ ಮಾಡ್ತಾರೆ. ಟ್ರೆಂಟ್ ಬೋಲ್ಟ್ ಇದ್ದಾರೆ. ಆದ್ರೆ ನಾಳೆ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ, ವಿರಾಟ್ ಕೊಹ್ಲಿನ ಅಥವಾ ಟ್ರೆಂಟ್ ಬೋಲ್ಟಾ? ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ವಿನ್ ಆಗ್ತಾರೆ ಅನ್ನೋರು ರೆಡ್ ಹಾರ್ಟ್ ಸಿಂಬಲ್ ನ ಕಮೆಂಟ್ ಮಾಡಿ. ಇಲ್ಲ ಗುರು ಟ್ರೆಂಟ್ ಬೋಲ್ಟ್ ವಿನ್ ಆಗ್ತಾರೆ ಅನ್ನೋರು ಸೊ ಬ್ಲೂ ಹಾರ್ಟ್ ಸಿಂಬಲ್ ನ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ಪ್ರೆಡಿಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮುಂಬೈ ವರ್ಸಸ್ RCB ಈ ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಅಂಡರ್ ಪ್ರೆಷರ್ ಇದ್ದಾರೆ. ಆದ್ರೆ RCB ಫುಲ್ ಆಫ್ ಕಾನ್ಫಿಡೆನ್ಸ್ ಇದ್ದಾರೆ. ನಾಳೆ ಮ್ಯಾಚ್ ಮುಂಬೈ ವರ್ಸಸ್ RCB ಈ ಮ್ಯಾಚ್ ಅಲ್ಲಿ ನನ್ನ ವಿನ ಪ್ರಕಾರ RCB ವಿನ್ ಆಗುತ್ತೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಪ್ರಕಾರ ನಾಳೆಯ ಮ್ಯಾಚ್ ಅಲ್ಲಿ ಯಾವ ಟೀಮು ಗೆಲ್ಲುತ್ತೆ, ಮುಂಬೈಯ ಅಥವಾ RCB? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇದು ಗುರು ವಿಡಿಯೋ. ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.